ಎನ್ಎಲ್ ಕರ್ಕರೆ ಹಾಗೂ ಗ್ರೂಪ್ನವರು ಎಂಸಿಐ ಹಾಗೂ ಬಿಆರ್ಸಿ ಮೇಲೆ ಮಾಡಿದ ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದ್ದು, ಕರ್ಕರೆ ಹಾಗೂ ಗ್ರೂಪ್ನವರಿಗೆ ಎಲ್ಲೂ ಜಾಗವಿಲ್ಲ, ಅವರಿಗೆ ಒಳ್ಳೆಯ ರೀತಿಯಿಂದ ಮುಖಭಂಗವಾಗಿದೆ ಎಂದು ಬೀದರ್ನ ಮಂಗಲ್ಪೇಟ್ ಕ್ರಾಸ್ ಬಳಿ ಬಿಆರ್ಸಿ ಲೇ ಲೀಡರ್ ಸೇರಿದಂತೆ ಎಲ್ಲಾ ಕ್ರೈಸ್ತ ಮುಖಂಡರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಕರ್ಕರೆ ಹಾಗೂ ಗ್ರೂಪ್ನವರು ತಾನೇ ಅಧಿಕಾರದಲ್ಲಿರಬೇಕೆಂದು ಬಹಳಷ್ಟು ಪ್ರಯತ್ನ ಪಟ್ಟರು. ಸತ್ಯಕ್ಕೆ ಜಯ ಎಂಬಂತೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಆರ್ಸಿ ಹಾಗೂ ಎಂಸಿಐಗೆ ಗೆಲುವಾಗಿದೆ. ಕರ್ಕರೆ ಹಾಗೂ ಗ್ರೂಪ್ನವರಿಗೆ ಮುಖಭಂಗವಾಗಿದೆ. ಕರ್ಕರೆ ಹಾಗೂ ಗ್ಯಾಂಗ್ನವರು ದೇವರ ಸೇವೆ ಹೆಸರಿನಲ್ಲಿ ಕ್ರೈಸ್ತರ ಆಸ್ತಿ ಪಾಸ್ತಿಯನ್ನ ಲಪಟಾಯಿಸಿರುವುದು, ಹಣದ ದುರುಪಯೋಗ ಮಾಡಿಕೊಂಡಿದ್ದು ಜನರು ಅವರಿಗೆ ಛೀಮಾರಿ ಹಾಕ್ತಾ ಇದ್ರು. ಹಣದಾಸೆ ದುರಾಸೆಯಿಂದ ತಾನೇ ಅಧಿಕಾರದಲ್ಲಿರಬೇಕೆಂದು ಕೋರ್ಟ್ಗೆ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಇವತ್ತು ಬಿಆರ್ಸಿ ಹಾಗೂ ಎಂಸಿಐ ಪರ ತೀರ್ಪು ನೀಡಿದೆ ಎಂದು ಹಲವರು ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದು ನಮ್ಮೆಲ್ಲರಿಗೂ ದೊಡ್ಡ ಆಶೀರ್ವಾದ ಕೂಡ ಆಗಿದೆ. ನಮ್ಮ ಬಿಷಪಯ್ಯನವರಾದ ಡಾಕ್ಟರ್ ಅನಿಲ್ ಕುಮಾರ್ ಸರವಂದ್ ಅವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು, ದೇವರ ಸೇವೆ ಜರುಗಲಿದೆ. ಬೀದರ್ನ ಮಿಷನ್ ಆಸ್ಪತ್ರೆ, ಶಾಲಾ ಕಾಲೇಜುಗಳ ಅಭಿವೃದ್ಧಿ, ಚರ್ಚ್ಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡಲಾಗುವುದು, ಅಭಿವೃದ್ಧಿ ಮಾಡಲಾಗುವುದು ಎಂದರು. ಹಾಗಾಗಿ ಇಲ್ಲಿಯೂ ನಾನೇ ಜಿಲ್ಲಾ ಮೇಲ್ವಿಚಾರಕನಾಗಿರಬೇಕು ಎನ್ನುವ ನೆಲ್ಸನ್ ಸುಮಿತ್ರಾ ಅವರ ಸ್ವಾರ್ಥ ಮನಸ್ಥಿತಿಗೆ ತಕ್ಕ ಪಾಠ ಸಿಕ್ಕಂತಾಗಿದ್ದು, ಇನ್ನಾದರೂ ಚರ್ಚ್ನಲ್ಲಿ ಬರುವ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ಗೌರವಾನ್ವಿತವಾಗಿ ಅವರೇ ಬಿಟ್ಟು ಹೋಗಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ಮೆಥೋಡಿಸ್ಟ್ ಚರ್ಚ್ ಬಚಾವ್, ನೆಲ್ಸನ್ ಸುಮಿತ್ರಾ ಕೋ ಹಟಾವ್ ಎಂದು ಹಲವರು ಮಾತನಾಡಿ ತಿಳಿಸಿದರು. ಇನ್ನು ಮುಖ್ಯವಾಗಿ ಡಿಎಸ್ ಘನ ರೆವರೆಂಡ್ ಡಿಸೋಜಾ ಥಾಮಸ್ ಅವರು ಬೀದರ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಸಭೆಯನ್ನ ಬಿಆರ್ಸಿ ಹಾಗೂ ಎಂಸಿಐ ವರೆಗೂ ಮಾದರಿ ಅಭಿವೃದ್ಧಿ ಸಭೆಯನ್ನಾಗಿ ಮಾಡಿ ಎಂದರು. ಸೇವಾ ಮನೋಭಾವನೆಯೊಂದಿಗೆ ಅಭಿವೃದ್ಧಿ ಮಾಡುವ ವಿಚಾರದೊಂದಿಗೆ ದೈವ ಸಂದೇಶ ಸಾರಿ ಹೊರತು ಸಭೆಯನ್ನ ಯಾವತ್ತಿಗೂ ಹಾಳು ಮಾಡಬೇಡಿ ಎನ್ನುವ ಬೀದರ್ ಜನರ ಆಶಯವಾಗಿದ್ದು, ಡಿಸೋಜಾ ಥಾಮಸ್ ಅವರು ಆ ಕಾರ್ಯವನ್ನ ಮಾಡ್ತಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಆರ್ಸಿ ಲೇ ಲೀಡರ್ ಎಚ್ಎಸ್ ಮಾರ್ಟಿನ್, ಜೋಸೆಫ್ ಕೊಡ್ಡಿಕರ್, ಸೈಮನ್ ಜೋಶ್ವಾ, ಜಯಪ್ರಕಾಶ್, ವಿಜಯಕುಮಾರ್ ಗುಮ್ಮೆ, ಹಿರಿಯರಾದ ಜೈವನ್, ಅನಿಲ್ ನಿಡೋದ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತು ಬಹಳ ಸಂತೋಷ ಸಂಭ್ರಮದ ಸಂಗತಿ. ಮಾಧ್ಯಮ ಮುಖಾಂತರ ಬೀದರ್ ಜನತೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೆಥೋಡಿಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕರ್ಕರೆ ಅವರಿಗೆ ಅಪಜಯ ಆಗಿದೆ. ಅವರಿಗೂ ಅವರ ಟೀಮಿಗೂ ದೊಡ್ಡ ಮುಖಭಂಗವಾಗಿದೆ. ಆ ದೇವರು, ನಾವೆಲ್ಲ ನಂಬಿದಂಥ ದೇವರ ಆಶೀರ್ವಾದ ಇವತ್ತು ನಮಗ ಸಂಪೂರ್ಣವಾದ ಜಯ ಸಿಕ್ಕಿದೆ. ಸೊ ಆ ಒಂದು ನಿಮಿತ್ತ ಇವತ್ತು ನಮ್ಮ ಬೀದರ್ ಜಿಲ್ಲಾ ಮೇಲ್ವಿಚಾರಕರಾದಂಥ ಡಿಸೋಜಾ ಥಾಮಸ್ ಅಯ್ಯನವರು, ನಮ್ಮ ಈ ಕ್ಷೇತ್ರದ ನಗರಸಭೆ ಸದಸ್ಯರಾದಂಥ ಜೋಸ್ವಾ ಬ್ರದರ್ ಅವರು, ಮತ್ತು ಕ್ಯಾಬಿನೆಟಿನ ಮೆಂಬರ್ ಆದಂಥ ಜೋಸೆಫ್ ಅವರು, ಪ್ರತಿಯೊಂದು ಇಲ್ಲಿ ಆಗು ಹೋಗುಗಳಿಗೆ ಸಹಕಾರಾಗಿ ಬೆನ್ನೆಲುಬು ನಿಂದಿರ್ತಕ್ಕಂಥ ಅನಿಲ್ ನಿಡೋದ ಅವರು, ಇವತ್ತು ಶಿರೋಮಣಿಯನ್ನು ಅನೇಕ ಜನರು, ಎಲ್ಲ ಗಣ್ಯ ವ್ಯಕ್ತಿಗಳು ಸೇರಿ ಈ ಒಂದು ಉತ್ಸಾಹದ ಸಂಭ್ರಮ ಆಚರಣೆ ಸಲುವಾಗಿ ಬರ್ತಕ್ಕಂಥ ದಿನದಲ್ಲಿ ನಾವು ಬೀದರ್ ಕ್ರೈಸ್ತ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ನಮ್ಮ ನಾಯಕರು, ನಮ್ಮ ಧರ್ಮದ ಗುರುಗಳ ನೇತೃತ್ವದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು, ಅದಕ್ಕೆಲ್ಲ ಜನರು ಸಹಕಾರ ಮಾಡಬೇಕು. ಮತ್ತು ಈ ಸಂಭ್ರಮ ಆಚರಣೆದ ರೂವಾರಿಗಳಾದಂಥ ಈ ಒಂದು ಯುದ್ಧವನ್ನು ಗೆದಲಿಕ್ಕೆ ಎಲ್ಲ ರೀತಿಯ ಸಹಕಾರ, ಅವ್ರ ಸಮಯ, ಅವ್ರ ಸರ್ವಸ್ವ ತ್ಯಾಗ ಮಾಡಿದಂಥ ಮಹಾನ್ ದೊಡ್ಡ ಧರ್ಮಾಧ್ಯಕ್ಷರಾದಂಥ ನಾವು ಡಾಕ್ಟರ್ ಅನಿಲ್ ಕುಮಾರ್ ಸರ್ವಾನಂದ್ ಅವ್ರಿಗೆ ನೆನೆಸ್ಕೋಬೇಕಾಗ್ತದೆ. ಆ ವ್ಯಕ್ತಿ ಎಷ್ಟು ಸರಳ ಜೀವಿ ಇದ್ದಾರ, ಅವ್ರಿಗಿಷ್ಟು ಭಯ ಭಕ್ತಿ ಜೀವಮಾನ ಮಾಡ್ತಾರೆ ಅವರು. ಮೊನ್ನೆ ನಾವೆಲ್ಲರೂ ನಮ್ಮ ನಗರಸಭೆ ಸದಸ್ಯರು ಹೇಳಿದಾಗ ಬೆಂಗಳೂರಿಗೆ ಹೋದಾಗ ನಿಜವಾಗ ಅವರೊಂದು ಗಮನಕ್ಕೆ ತಂದ್ರೆ ಇವತ್ತು ನೀವೆಲ್ಲ ವಿಚಾರ ಮಾಡಬಾರ್ದದ. ಅವ್ರು ಇಲ್ಲಿಂದಕ್ಕಿಂತ ಮೊದಲು ಬಿಆರ್ಸಿಗಿಂತ ಮೊದಲು ಬಾಂಬೆದ ಬಿಷಪ್ ಆಗಿದ್ದರು ರೀ. ಬಾಂಬೆದ ಬಿಷಪ್ ಆದಾಗ ಇತಿಹಾಸನಾಗೆ ಅನಿಸ್ತದ ನನಗೆ, ಯಾರಾದ್ರೂ ಬಿಷಪ್ ತಮ್ಮ ಸ್ಥಳನಿಂದ ಬಿಟ್ಟು ಬೇರೆ ಕಡೆ ಬರುವಾಗ ಅಲ್ಲಿರ್ತಕ್ಕಂಥ ಆರ್ಥಿಕ ಸುಧಾರಣೆ ಮಾಡಿ ಅಲ್ಲಿ ದುಡ್ಡಿಟ್ಟು ಬಂದಿನಂತ ಏಕೈಕ ಬಿಷಪ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸುಮಾರು 35 ಕೋಟಿ ರೂಪಾಯಿ ಬಾಂಬೆದಲ್ಲಿ ಇಟ್ಟು ಬಂದಾರ. ಮತ್ತು ಅವ್ರ ಆಶಯ ಏನಂದ್ರೆ ಆ 35 ಕೋಟಿನಿಂದ ಎಲ್ಲೋ ಪೂಣೆ ಹತ್ರನೇ ಎಲ್ಲೋ ಒಂದು 4 ಎಕರೆ ಜಮೀನು ಖರೀದಿ ಮಾಡ್ಬೇಕಂತ ಆಶೆ ಇದೆ. ಸೊ ಅಂತ ಸ್ವಭಾವವು ಇರ್ತಕ್ಕಂಥ ನಮ್ಮ ಅಧ್ಯಕ್ಷರಿದ್ದಾರೆ. ಮತ್ತು ಅದೇ ರೀತಿ ಅದೇ ಒಂದು ನಿಟ್ಟಿನಲ್ಲಿ ಅವ್ರದೇ ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಕ್ಕಂಥ ನಮ್ಮ ಪಕ್ಕದ ರಾಜ್ಯದಾದಂಥ ತೆಲಂಗಾಣ ರಾಜ್ಯದ ಇಲ್ಲಿ ಅವ್ರು ಭಾಳ ಸೇವೆ ಮಾಡಿದಾರ. ನಾವು ಅವ್ರಿಗೆ ನೆನೆಸ್ಕೋಬೇಕಾಯ್ತದ. ಸೀಮೆನ್ ಸರ್ ಅವರಿಗೆ
ಇವತ್ತು ಎದುರುಗಡೆ ಕಾಣಿಸ್ತಕ್ಕಂಥ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡೋದ್ರಾಗ ಅವ್ರ ಕೆಲಸ ಇದೆ, ಕೈವಾಡ ಇದೆ. ಶಿವನಗರದಾಗ ಇರ್ತಕ್ಕಂಥ ಕಂಪೌಂಡ್ ಕಟ್ಟೋದ್ರಾಗ ಅವ್ರದ್ದು ಭಾಳ ದೊಡ್ಡ ಸಹಕಾರ ಇದೆ. ಬಿಟ್ಟು ಈಗ ಬೀದರ್ ಜನ ಅಣ್ಣದಂತ ವಿಜಯಣ ನಾವಾಗ್ಲಿ ಕ್ಯಾಬಿನೆಟ್ದವ್ರ ಇನ್ನೊಬ್ಬರಾಗಿ ಸೋದರೇ ಅನ್ನ ಆದ್ರ ತಪ್ಪಿಗಾಗಿ ಇವತ್ತು ಅವನಿಗೆ ಏಟ್ ನಾವು ಮನಸ್ಸಿನಿಂದ ಒಂದ್ ಮನುಷ್ಯ ನಮ್ಮ ಭಾಷೆದಾಗ ಕಳ್ಳ ಉರಿ ಏನು ಹೊಕ್ಕಿ ಮನುಷ್ಯ ಮಾತಾಡ್ತಾನಲ್ಲ, ದಯವಿಟ್ಟು ನೀವು ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ಲತ್ತರ ಜನ ಹೂವಿನ ಹಾಸಿಗೆ ಹಾಕ್ಬೇಕು ಸರ್. ಜನ ಬಿಷಪ್ ಘೇರಾವ್ ಹಾಕ್ಬೇಕು ಸರ್. ಇವ್ರಿಗೆ ಒಯ್ದು ಇನ್ನೊಬ್ಬ DS ಕಳ್ತೇಬೇಕಲ್ಲ, ಅದಕ್ಕಿಂತ ಇವ್ರಿಗೆ ಇಡೋದ್ರ ತಪ್ಪೇನದ ಅನ್ಬೇಕು. ಈಗ ಒಂದೊಂದು ಮನಿದಾಗ ಇದೊಂದು ಕೂಸ್, ಒಂದೊಂದು ಮನಿನಾಗಿನ ವ್ಯಕ್ತಿ ಇವತ್ತು ಒಂದು ಕರೆ ಕೊಟ್ರ ಕುತ್ಕೆ ಕೈ ಹಾಕಿ ನುಖಂತ ವ್ಯವಸ್ಥೆ ಆಗ್ಯದ ಈ ಹಳೆ DS. ಇದನ್ನು ದೇವರ ಸೇವಕರ ಪ್ರವೃತ್ತಿನ. ಇದೇನಾ ಸೇವೆ ನಿಮ್ಮದು? ಇದೇನಾ ನೀವು ಜನರಿಗೆ ಮಾದರಿ ಆಗೋದು? ಇದೇ ಬೈಬಿಟ್ ನಿಮ್ ಡಿಸಿಪ್ಲಿನ್, ನಮ್ದು ಬುಕ್ ಆಫ್ ಡಿಸಿಪ್ಲಿನ್ ಹೇಳ್ತದ, ನಮ್ ಸತ್ಯವೇದ ಇದು ಹೇಳ್ತದ. ನಿಮ್ಮಲ್ಲಿ ಏನ್ ನೈತಿಕತೆ ಅದ ರೀ? ಕೊಡ್ರಿ ಒಂದ್ ಜನರಿಗೆ ಸಂದೇಶ. ನಾನು ಇಲ್ಲಿ 3 ವರ್ಷ 4 ವರ್ಷ 2ನೇ ಟೈಮ್ ಬಂದು ದುಡ್ದೀನಿ. ನಾ ಬೀದರ್ನಾಗ ಈ ಬದಲಾವಣೆ ತಂದೀನಿ. AC ಮೇನವ್ರು ಏನ್ ಕಟ್ಟ್ಯಾರ ಅದಕ್ಕಿಂತ ಹೆಚ್ಚು ನಾ ಕಾಂಪ್ಲೆಕ್ಸ್ ಕಟ್ಟೀನಿ, ಅದಕ್ಕಿಂತ ಹೆಚ್ಚು ಡೆವಲಪ್ಮೆಂಟ್ ಮಾಡಿ. ಒಂದಾದ್ರೆ ಹೇಳಪ್ಪ, AC ಮೇನವ್ರು 50 ಚರ್ಚ್ ಕಟ್ಟಾರ, 50 ಚರ್ಚ್ AC ಮೇನ ನೀವು ಮಾಡಿದ ಘನಧಾರೆ ಕಾರ್ಯಗಳು. ಈಗ ನೋವಾಗಿ ಹೇಳ್ತೇವೆ, ನೀವು ಮಾಡಿದ ಘನಧಾರೆ ಕಾರ್ಯ ಏನು? ಒಬ್ಬ ಸೇವಕರಿಗೆ ನೆಮ್ಮದಿ ಆಗಿಬಿಟ್ಟಿಲ್ಲ. ಒಂದೂರಿನಿಂದ ಒಂದೂರಿಗೆ ಅವ್ರಿಗೆ ಏಟ್ ಲೂಟಿ ಮಾಡದ್ರಿ. ಟ್ರಾನ್ಸ್ಫರ್ ಅಂದ್ರೆ ರೊಕ್ಕ ತಗೋತೀರಿ, ಒಳ್ಳೆ ಚರ್ಚ್ ಕೊಡ್ತೇ ಅಂದ್ರೆ ರೊಕ್ಕ ತಗೋತೀರಿ. ಎಲ್ಲಿ 10 ಮನಿ ಅವ ಅಲ್ಲಿ ಹೊಸ ಪಾಸ್ಟರ್ಗೆ ಅಪಾಯಿಂಟ್ಮೆಂಟ್ ಮಾಡ್ತೀರಿ. ಇವತ್ತ ತಮ್ಮ ಗಮನಕ್ಕೆ ತರ್ತೇವೆ ಮಾಧ್ಯಮದವ್ರೆ, ಇವತ್ತು ನಮ್ಮ ಚರ್ಚ್ಗಳಿಗಿಂತ ಪಾಸ್ಟರ್ ಹೆಚ್ಚಾಗ 30 ಪಾಸ್ಟರ್ಗಳಿಗೆ ಅಪಾಯಿಂಟ್ಮೆಂಟ್. ಇಲ್ಲಿ ನಮ್ದು ಆಣ್ದೂರ್ ವಾಡಿ ಅಂತಿದೆ. ಆಣ್ದೂರ್ ವಾಡಿ ಹತ್ರ ಕೇವಲ 10ರಿಂದ ಜಯವಂತ ಬರೀ 13 ಮನಿ ಅವ. ಅಲ್ಲಿ ಒಬ್ಬ ಬರೋ ಸೇವಕಿಗೆ 70,000 ರೂಪಾಯಿ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಇವು ಏನಾದ್ರೂ ತಪ್ಪಿದ್ರೆ ನಾ ಮಾನ ನಷ್ಟ ಮೊಕದ್ದಮೆ ಎದುರಿಸ್ಲಕ್ ಸಿದ್ಧ ಇದ್ದೀನಿ. ನಾ ಸುಳ್ಳು ಆರೋಪ ಮಾಡ್ತಾ ಇಲ್ಲ. ಮತ್ತ ಸೀಮೆನವ್ರು ಇದ್ದಾಗ, ಇವತ್ ಮಾನ್ಯ ನಮ್ದು ಹೈದರಾಬಾದ್ ಬಿಷಪ್ ಅವ್ರು ಇದ್ದಾಗ ಕೋಟಿದಾಗಿತ್ತು ನಮ್ಮಲ್ಲಿ ಡೆಪಾಸಿಟ್. 1,08,00,000. ಇವತ್ತಿನ ದಿವಸದಾಗ 35 ಲಕ್ಷ ನಮ್ ತಲೆ ಮೇಲೆ ಸಾಲ ಇದೆ, ಕಾಂಗ್ರಿಗೇಷನ್ ತಲೆ ಮೇಲೆ ಸಾಲ ಇದೆ. ಇವಾಗ ಈ ವ್ಯಕ್ತಿ ನಮ್ದು DS, ನಮ್ದು ಧರ್ಮದ ಗುರುಗಳು, ಇವ್ರ ನೇತೃತ್ವದಾಗ ಎಲ್ಲಾ ಜನ ನಾಯಕರು ಕಲ್ತಿ ಇತಿಹಾಸ ಬದಲಾವಣೆ ಆಗ್ತದ, ಆ ಸಾಲ ತೀರೋಗ್ತದ, ಶ್ರೀಮಂತ ಸಭೆ ಮತ್ತೆ ಪುನಃ ಆಗ್ತದ ಎಂಬ ವಿಶ್ವಾಸ ಅದಕ್ಕ ದಯವಿಟ್ಟು ಸಾಹೇಬ್ರೆ, ಇನ್ನೊಂದು ಕೊನೆಯದಾಗ ಒಂದೇ ಮಾತೇನಂದ್ರ, ನಾವೇ ಒಂದೊಂದು ಮಾತುಗಳು ಅವತ್ತು ಚರ್ಚಿನ ನಮ್ಮಲ್ಲಿ ಒಂದು ಹೊಸ ಹುರುಪು ಹುಟ್ಟಿದೆ. ತಂದರು ನಾ ಸೇವೆಗೆ ಬಂದಿದೆ, ದುಡ್ಡಿಗೆ ಬಂದಿದೆ, ಇತಿಹಾಸ ಬದಲಾವಣೆ ಮಾಡ. ಅದಕ್ಕೆ ಸರ್ ನಿಮ್ ಕಡೆ ಎಲ್ಲರೂ ನೋಡತ್ತಿದ್ದೇವೆ ಸರ್. ನಿಮ್ ಬಗ್ಗೆ ಬಹಳ ಅಪರಾಧ ಗೌರವ. ಯಾಕಂದ್ರೆ ನಮಗ್ ಜನ ಅನ್ಬಾರ್ದು, ಯಾರ್ಯಾರಿಗೆ ಏನೋ ಅಂದ್ರು ಆತರ ತಂದಿ ಕೈ ಇವರೆಲ್ಲ. ಯಾಕಂದ್ರ ನಮ್ ತಮ್ಮವ್ರ ಬೆನ್ನೆಲು ಬರ ಇವತ್ತು ನಮ್ದು ಅವ್ರ ಫಾದರ್ ಅವ್ರದ್ದು ಸೇವೆ ಇವತ್ತು ನಾವ್ ಇಲ್ಲಿ ಅನ್ಸ್ಕೊಬೇಕಾಗ್ತದ. ಹಳ್ಳಿದಾಗ ಬದಲಾವಣೆ ಮಾಡಿನ ವ್ಯಕ್ತಿ ಯಾರ, ಇತಿಹಾಸ ನಿರ್ಮಾಣಿನ ವ್ಯಕ್ತಿ ಯಾರ, ಹಂಗ ಬಿಸದ ಸಾಬರಿ ಜನ ನೆನೆಸ್ಕೊಬೇಕು. ಅದಕ್ಕೆ ಇಷ್ಟ ಹೇಳಿ ನನ್ನ ಮಾತಿಗೆ ನ್ಯಾಯಾಲಯದ ಆದೇಶ ಏನಾಗಿದೆ ಅಂತಂದ್ರ, ಕರ್ಕರೆ ಅಂಡ್ ಗ್ರೂಪ್ ಇವರೆಲ್ಲ ಕಲ್ತಿ ಅವ್ರಿಗೆ ಎಷ್ಟು ಬೇಕಾಗಿವೋ ಅಷ್ಟೆಲ್ಲ ಕೇಸಸ್ಗಳು MCA ಮೇಲೆ BRC ಮೇಲೆ ಹಾಕಿದ್ದಾರೆ. ಆ ದೇವರ ಆಶೀರ್ವಾದ, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆಶೀರ್ವಾದ ಇವ್ರದ್ದು ಹೊಸ ಕೇಸ್ಗಳಿಗೆ ಒತ್ತಿ ಬಿಡ್ತಾರ, ಡಿಸ್ಮಿಸ್ ಮಾಡಾಕಿದಾರ. ಇವ್ರಿಗೆ ಈಗ ಎಲ್ಲೂ ಸ್ಥಾನ ಇಲ್ಲ. ಮೊಟ್ಟ ಮೊದಲನಾಗಿ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಸ್ತೋತ್ರವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ, ಈ ದಿವಸ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಆತನ ಕೃಪೆಯಿಂದ ನಮ್ಮ MCAಗೆ ಏನ್ ಜಯ ಸಿಕ್ಕ್ಯದ, ಇದು ಬಹಳ ದೊಡ್ಡ ಮಾತದ, ಬಹಳ ದೊಡ್ಡ ಆಶೀರ್ವಾದ ಅಂತ ನಾನು ನಂಬ್ತೇನೆ. ಇದು ದೇವರ ಆಶೀರ್ವಾದ ಇದೆ. ಕರ್ಕರೆ ಅವರು ಬಹಳಷ್ಟು ಪ್ರಯತ್ನ ಪಟ್ರು MCAಗೆ ಸೋಲ್ಸ್ಬೇಕು, ಆಮೇಲೆ ಅವರೇ ಅಧಿಕಾರದಲ್ಲಿ ಇರ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ರು. ಆದ್ರೂ ಕೂಡ ದೇವರು ಅವರಿಗೆ ಅಪಜಯವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ವಯಸ್ಸು ಈಗಾಗಲೇ 78 ಆಗಿದೆ.
ಆದ್ರೂ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಅವ್ರು ಹಿರಿಯರಿದಾರ, ಸ್ವಲ್ಪ ದಯಮಾಡಿ ಅವ್ರ ಮನೇಲಿ ಇದ್ರೆ ಚೆನ್ನಾಗಿರುತ್ತದ. ಮತ್ ಇನ್ನೊಂದೇನಂದ್ರ, ಇವಾಗ ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂತ್ ಬಿಷಪ್ ಅಯ್ಯನವರು ಏನ್ ಪ್ರೆಸೆಂಟ್ ಬಿಷಪ್ ಇದಾರ, ಅವ್ರು ಬಹಳ ಒಳ್ಳೆ ಬಿಷಪ್ ಇದಾರ. ಅವ್ರು ಮಾಡಿದಂತ ಸೇವೆ ಬಹಳ ಅಮೋಘವಾದ ಸೇವೆ ಇದೆ. ನೀವು ನೋಡ್ಬೇಕು, ಬಾಂಬೆದಲ್ಲಿ ಹೋಗಿ 35 ಕೋಟಿ ಡೆಪಾಸಿಟ್ ಬಂದಾರ. ಅವರು 35 ಕೋಟಿ ರೂಪಾಯಿ ಲ್ಯಾಂಡ್ ಪ್ರಾಪರ್ಟಿ ಖರೀದಿ ಮಾಡಕ ಡೆಪಾಸಿಟ್ ಇಟ್ಟು ಬಂದಾರ. ಅದ್ರ ಕರ್ಕರಿ ಅವರು ಎಲ್ಲ ಪ್ರಾಪರ್ಟಿ ಮಾರ್ಕೋತಾ ಇದ್ರು, ವಿಂಗ್ಸಿಗೆ ಲೀಸ್ ಕೊಡ್ತಾ ಇದ್ರು. ಈಗ ಅದನ್ನು ಪ್ರಯತ್ನ ಮಾಡ್ತಾ ಇದಾರೆ ನಮ್ಮ ಅನಿಲ್ ಕುಮಾರ್ ಸರ್ವಂತ್ ಅವರು, ಬಿಷಪ್ ಅಯ್ಯನವರು ವಾಪಸ್ ತರಂತ ಪ್ರಯತ್ನ ಅವ್ರು ಮಾಡ್ತಾ ಇದಾರೆ. ತಾವೆಲ್ಲರೂ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಅವರಿಗೆ ನೆನೆಸ್ಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಮನವಿ ಮಾಡ್ತೀನಿ. ಮತ್ತೆ ಅದೇ ರೀತಿ ಅಣ್ಣವರು ನಾವೆಲ್ಲ ಹೋಗಿದಾಗ, ಈಗಾಗಲೇ ಮಾಟಿನ ಅಣ್ಣವ್ರು ಹೇಳಿದ್ರು, ನಾವೆಲ್ಲ ಡಿಸ್ಕಸ್ ಮಾಡಕ್ ಬೆಂಗಳೂರಲ್ಲಿ ಹೋಗಿದೀವಿ ಬಿಷಪ್ ಸಾಹೇಬ್ರ ಹತ್ರ. ಅವಾಗ ಬಹಳ ಸರಳ ಮನಸ್ಸಿನಿಂದ, ಒಂದು ಬಹಳ ಖುಷಿ ಮನಸ್ಸಿನಿಂದ ನಾವು ಹಾಸ್ಪಿಟಲ್ ಫೋಟೋಸ್ ಎಲ್ಲ ತೋರಿಸಿದೀವಿ. ಹಳೇದು ಹೆಂಗಿತ್ತು, ಇವಾಗ ನಾವು ಸ್ವಲ್ಪ ನಮ್ಮ ಯೋನಸ್ ಹುಡುಗರು, ಆಮೇಲೆ ನಮ್ಗೆಲ್ಲ ಹಿರಿಯರ ಅಂಕಿಲ್, ಶಾಂತಕುಮಾರ್ ಅಂಕಿಲ್, ಇನ್ನು ಅನೇಕ ಜನರು ಇದಾರೆ. ಈ ಹೆಸರು ಹೇಳಕ್ಕ ದೇವರಿಗೆ ಗೊತ್ತು ಏನ್ ಮಾಡಿರ, ಎಲ್ಲಾ ರೀತಿಯಿಂದ ಪೆಟ್ಟು ಹೊಡೆದಾರ ಅವ್ರಿಗೆ. ಇದಿಷ್ಟು ಹೀನವಾಗಿ ಅಂತ ಸೋಲ್ ಅಂತದ್ದು ಇದು ಇಲ್ಲ ಎಲ್ಬಿನೇ. ನೀ ಎಲ್ಲಿ ತನ ಹೋದ್ರು ಬಿ ದೇವ್ರ ನಿನ್ ಬೆನ್ನಿಗಿಲ್ಲ. ಎಲ್ಲಿ ತನ ಹೋದ್ರು ಬಿ MCA ಪರವಾಗೇ ಹೊಡೆದದು. ಇವತ್ತು MCA ಹುಟ್ಟಿಂದು ಅಪಾಯಿಂಟ್ಮೆಂಟ್ ಆಗಿದೆ, ಅದ್ರೊಳಗೆ ನೀವು MCA ಪರವಾಗಿ ನೀವು ಇರ್ಬೇಕು. MCA ಅಪೋಸ್ ಹೋದ್ಮೇಲೆ ಅಂದ್ರೆ ದೇವ್ರ ತಕ್ಕ ಶಿಕ್ಷೆ ಕೊಟ್ಟನೆ ಗೊತ್ತಿನ ನ್ಯಾಯ ಬಂದಿನ ಫಲವಾಗಿ ನಾವು ಬಹಳಷ್ಟು ನಮಗೆ ಕಳಕಳಿ ಅದ. ಅವ್ರು ಏನಂತಿರೋರು, ನೆಲ್ಸನ್ ಅವರು ಇಲ್ಲಿ ಓದಿದೆ, ನಾವು ಕಣ್ಣ ನೀರ್ ನಡೆದ್ರು, ಕಣ್ಣ ನೀರದ್ ನಾನ್ ಮಾಡಬೇಕು ತಂದು ಸಲುವದಕ್ಕೆ ಅದಕ್ಕೆ ಬಾರಿ ಕಟ್ಟು. ನೀನು ನಿಮ್ಮ ಅಕ್ಕ, ನಿಮ್ ಅಣ್ಣ, ನಿಮ್ ಮಾವ 5-6 ಮಂದಿ MCA ಬದುಕಲತ್ತೀರಿ. ಇವತ್ತು ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ನಿನ್ ಕುಟುಂಬ MCA ಬದುಕಲತ್ತ, ನಿನ್ ಕುಟುಂಬ ಚರ್ಚೆನ ಬದುಕಲತ್ತ. ಇವತ್ತು ಅದು ನಿನ್ ಮರ್ಯಾದೆ ಇಲ್ಲಗತ್ತಿ. ಇವತ್ತು ಇಟ್ಟು ಹೀನಾಯವಾಗಿ ನೀನು ಸೋಲ್ಬೇಕಾದ್ರೆ ನೀನ್ ಇರಬಾರ್ದು, ಅಂತ ಒಂದು ಜನ್ಮ ಕಟ್ಕೊಂಡು ಇರಬಾರ್ದು. ನೆಲ್ಸನ್ ಸುಮಿತ್ರಾ ಅವರೇ, ನಿಮಗೆ ನಾವು ಬಹಳ ಮಂದಿ ಗಂಡ ವ್ಯಕ್ತಿ ಮನೆ ಕಳ್ಸಿಕೊಟ್ಟಿದ್ದೆ ನಿನಗ. ನೋಡಪ್ಪ, ಸಲೆಂಡರ್ ಆಗು, ಏನೇನು ಒಳ್ಳೆ ಸಮಯ ಸಿಗ್ತದ. ನೀನ್ ಏನ್ ದೊಡ್ಡ ಬಿಷಪ್ ಆಗ್ಬೇಕು. ನನ್ಗ MCA ನನಗೆ ಆ ಪೋಸ್ಟ್ ಕೊಡ್ಬೇಕು, ನನಗೊಂದು ಬೆಂಗಳೂರ್ದು ಸ್ಥಾನಮಾನ ಕೊಡ್ಬೇಕು. ಯಪ್ಪ, ನೀನು ಗುಮ್ಮೆಗ್ ಬಿ ಕೊಡಲ್ಲ ನಿನಗ.